Hello everyone, welcome to Sanmargaha classes. Question number 30 from The Swan and the Princess. Describe how does the author use the characters of Siddhartha and Devadatta to convey a message. It carries 3 marks. Okay. ಸೊ ಹೇಗೆ ಆಥರ್ ಇಲ್ಲಿ ಸಿದ್ಧಾರ್ಥ ಮತ್ತು ದೇವದತ್ತನ ಗುಣಲಕ್ಷಣಗಳನ್ನ ನಡವಳಿಕೆಯನ್ನ ಯೂಸ್ ಮಾಡಿದ್ದಾರೆ ನಮಗೆ ಸಂದೇಶವನ್ನ ಕೊಡೋದಿಕ್ಕೆ ಅಂತ ಕೇಳ್ತಾ ಇದ್ದಾರೆ. The author uses the characters of Siddhartha and Devadatta to convey a message about importance of kindness, compassion and gentle nature. So ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳೇ? He is giving the message about the importance of kindness, compassion and gentle nature. So ಈ ದಯೆ, ಕರುಣೆ, ಸಹಾನುಭೂತಿ ಅನ್ನುವಂತಹ ಗುಣಗಳ ಅಥವಾ ನಡವಳಿಕೆಯ ಮಹತ್ವವನ್ನು ನಮಗೆ ಈ ಕ್ಯಾರೆಕ್ಟರ್ಗಳ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. Through Siddhartha's actions, the author shows that true strength lies in gentleness and care for others. ಒಂದು ನಿಜವಾದ ಶಕ್ತಿ ಅನ್ನುವಂಥದ್ದು, ನಿಜವಾದ ಪವರ್ ಅನ್ನುವಂಥದ್ದು ಯಾವುದ್ರಲ್ಲಿದೆ ಮಕ್ಕಳೇ? ಜೆಂಟಲ್ನೆಸ್ ಅಂಡ್ ಕೇರ್ ಫಾರ್ ಅದರ್ಸ್. ಬೇರೆಯವರೆಡೆಗೆ ನಾವು ತೋರಿಸೋ ಒಂದು ಕಾಳಜಿಯಿಂದ ಇದೆ ಅನ್ನುವಂಥದ್ದನ್ನ ನಮಗೆ ಸಿದ್ಧಾರ್ಥನ ಒಂದು ಕ್ಯಾರೆಕ್ಟರ್ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಓಕೆ. ಇನ್ ಕಾಂಟ್ರಾಸ್ಟ್, ಅದೇ ರೀತಿ ಇದಕ್ಕೆ ವೈರುಧ್ಯವಾಗಿ ದೇವದತ್ತಾಸ್ ಅಗ್ರೆಷನ್ and possessiveness highlights the negative consequences of cruelty and selfishness. ದೇವದತ್ತನ ಒಂದು ನಡವಳಿಕೆ, ಅಗ್ರೆಷನ್ ಅಂತಂದ್ರೆ ಆಕ್ರಮಣಕಾರಿ ನಡವಳಿಕೆಯಿಂದಾಗಿ, ಆತನ ಒಂದು ಪೊಸೆಸಿವ್ನೆಸ್ ನಿಂದಾಗಿ ಇದು ಒಂದು ಋಣಾತ್ಮಕ ಒಂದು ಅಭಿಪ್ರಾಯವನ್ನ ಕೊಡ್ತಾ ಇದೆ ನಮ್ಗೆ ಅಲ್ವಾ? ಕ್ರೌರ್ಯ ಮತ್ತು ಸೆಲ್ಫಿಶ್ನೆಸ್ ಅಂತಂದ್ರೆ ಸ್ವಾರ್ಥ ಸ್ವಭಾವವನ್ನ ತೋರಿಸಿಕೊಡ್ತಾ ಇದ್ದಾರೆ ಇಲ್ಲಿ ಲೇಖಕರು. ಓಕೆ. ಸೊ ಈ ಎರಡು ಕ್ಯಾರೆಕ್ಟರ್ ಮೂಲಕ ನಮಗೆ, ಒಂದು ಪಾತ್ರಗಳ ಮೂಲಕ ನಮಗೆ ಒಳ್ಳೆಯ ಗುಣ ಮತ್ತು ಕೆಟ್ಟ ನಡತೆಗಳು ಅನ್ನುವಂಥದ್ದನ್ನ, ಅವುಗಳ ಪ್ರಭಾವವನ್ನ ತೋರಿಸಿಕೊಡ್ತಾ ಇದ್ದಾರೆ. ಓಕೆನಾ? ಥ್ಯಾಂಕ್ ಯು.